ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ 2025 ಎಲ್ಲರಿಗೂ ಗ್ರೇಟೆಸ್ಟ್ ಇಯರ್ ಆಗಿರಲಿ ಅಂತ ಬಯಸ್ತೀನಿ. ನಿಮಗೆ ಒಳ್ಳೆ ಆರೋಗ್ಯ, ಆಯುಷು, ಯಶಸ್ಸು ಕೊಟ್ಟು ಶಾಂತಿ ನೆಮ್ಮದಿಯಿಂದ ಬಾಳಬೇಕು ಅಂತ ನಾನು ಬಯಸ್ತೀನಿ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಯುಗಾದಿ ದಿನವೇ ನಮಗೆ ಹೊಸ ವರ್ಷ. ಆದ್ರೂ ಇಡೀ ವರ್ಲ್ಡೇನೆ ಸೆಲೆಬ್ರೇಟ್ ಮಾಡ್ತಿರೋವಾಗ ಸೆಲೆಬ್ರೇಟ್ ಮಾಡೋದಕ್ಕೆ ಒಂದು ಕಾರಣ ಬೇಕಿರುತ್ತಲ್ವಾ? ಅದಕ್ಕೋಸ್ಕರ ಎಲ್ಲರ ಜೊತೆನೂ ಸೇರಿ ನಾವೂ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಬನ್ನಿ. ನಮ್ಮ ಹೊಸ ಮನೆಯಲ್ಲಿ ಇದು ಫಸ್ಟ್ ನ್ಯೂ ಇಯರು. ಆ್ಯಕ್ಚುಲಿ ನಾವು ನ್ಯೂ ಇಯರ್ ಹಿಂದಿನ ದಿನ 12 ಗಂಟೆ ಎಲ್ಲ ವೆಯ್ಟ್ ಮಾಡಲ್ಲ. ನಾವು ಎಲ್ಲ ವರ್ಷವೂ ಅಷ್ಟೇನೆ, ನಾವು ಯಾವಾಗಲೂ ಯೂಶ್ವಲಿ ಏನು ಟೈಮಿಗೆ ಮಲ್ಕೊಬಿಡ್ತೀವಲ್ಲ ಅದೇ ಟೈಮ್ಗೆ ಮಲ್ಕೊಬಿಡ್ತೀವಿ. ಸೊ ಅಲ್ಲಿ ಬಾಲ್ಕನಿಯಲ್ಲಿ ನಾವು ಬಾರ್ಬಿಕ್ಯೂ ಮಾಡ್ಕೋತಿದ್ವಿ. ಈಗ ನಮಗೆ ಟೆರೆಸ್ ಇದೆ ಅಲ್ವಾ, ಸೊ ಟೆರೆಸ್ ಪಾರ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ಟೆರೆಸ್ ಮೇಲೇ ಬಾರ್ಬಿಕ್ಯೂ ರೆಡಿ ಮಾಡ್ಕೊಂಡಿದ್ವಿ. ಟ್ಯೂಸ್ಡೇ ಆಫ್ಟರ್ನೂನೇ ಚಿಕನ್ ತರಿಸಿ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ತಂದೂರಿಗೆ ರೆಡಿ ಮಾಡಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಸೊ ಈವ್ನಿಂಗು ಬಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ. ಸೊ ಒಂದು 7:30 8 o'clock ಹಂಗೆ ಬಾರ್ಬಿಕ್ಯೂ ರೆಡಿ ಮಾಡ್ಕೊಂಡ್ವಿ. ಈ ವಿಂಟರ್ ವೆದರ್ಗೆ ಮತ್ತು ಆ ಕಾಸಿ ಲೈಟ್ಸು, ಆ ಬಾರ್ಬಿಕ್ಯೂ ಅಲ್ಲಿ ಬರ್ತಿದ್ದಂಥ ಬಿಸಿ ಹವಾ ತುಂಬ ಚೆನ್ನಾಗಿತ್ತು. ಮತ್ತು ಅದರಲ್ಲಿ ಸ್ಪೈಸಿಯಾಗಿ ಮಾಡಿದ್ದ ಚಿಕನ್ನು ಮತ್ತು ಅದಕ್ಕೆ ಸೈಡ್ ಗ್ರೀನ್ ಚಟ್ನಿ ಅಂತೂ ತುಂಬ ಟೇಸ್ಟಿಯಾಗಿತ್ತು. ನಮ್ಮ ಮನೆಯವರು, ನಮ್ಮಮ್ಮ ಹೇಳ್ತಾಯಿದ್ರು ರೆಸ್ಟೋರೆಂಟ್ ಸ್ಟೈಲಲ್ಲಿ ತುಂಬ ಚೆನ್ನಾಗಿದೆ, ಹೊರಗಡೆ ಹೋದರೂ ಇಷ್ಟು ಟೇಸ್ಟಿಯಾಗಿ ಸಿಗ್ತಾ ಇರಲಿಲ್ಲ ಅಂತ. ಆ್ಯಕ್ಚುಲಿ ನಮ್ಮ ಅಕ್ಕ ಭಾವ ಬಂದು ಜಾಯಿನ್ ಮಾಡೋರಿದ್ರು, ಬಟ್ ಆದರೆ ಏನೋ ಕೆಲಸ ಬಂತು ಅಂತ ಹೇಳಿ ನಮ್ಮ ಅಕ್ಕ ಭಾವ ಬರಲಿಲ್ಲ. ಪಾಪ ರಿತ್ವಿಕು 2 ದಿವಸ ಮುಂಚೆನೇ ಕಾಲ್ ಮಾಡಿ ಕೇಳಿದ್ದ, ಚಿಕ್ಕಿ ಸೆಲೆಬ್ರೇಟ್ ಮಾಡೋಣ ಬರ್ತೀವಿ ಅಂತ. ಆಮೇಲೆ ನೋಡಿದ್ರೆ ಅವರು ಬರಲಿಕ್ಕಾಗಿಲ್ಲ. ಅವರು ಬಂದಿದ್ದರೆ ಇನ್ನೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು. 2024 ಒಳ್ಳೆ ವರ್ಷ ಅಂತ ನಾನು ಅನ್ಕೋತೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮುದ್ದು ಲಾಡು ಬಂದು ನನಗೆ ಹುಟ್ಟಿದ ವರ್ಷ ಅಲ್ವಾ. ಸೊ ಹೋದ ವರ್ಷ ಅವನು ಹೊಟ್ಟೆಲಿದ್ದ, ಈ ವರ್ಷ ಬಂದು ಅವನ ಜೊತೆಯಲ್ಲಿ ನಾವು ಸೆಲೆಬ್ರೇಟ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಸೊ ಹೊಸ ವರ್ಷಕ್ಕೆ ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ಗುಡಿಸಿ ರಂಗೋಲಿ ಹಾಕಿ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕಾಗಿತ್ತಲ್ವ. ಸೊ ನಾನು ಫಸ್ಟು ಪಾಪುಗೆ ಸ್ನಾನ ಮಾಡಿಸಿ ಆಮೇಲೆ ನಾನು ಸ್ನಾನ ಮಾಡಿಕೊಂಡೆ. ಅಮ್ಮನೇ ಪೂಜೆ ಮಾಡಿದರು. ಅವ್ರ ಹತ್ರ ಆಶೀರ್ವಾದ ತಗೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಹೊಸ ವರ್ಷ ಕಂಪ್ಲೀಟ್ ಆದಂಗೆ. ಹೋದ ವರ್ಷ ಅಂತೂ ನಾವು ತುಂಬಾ ಲೇಟಾಗಿ ದೇವಸ್ಥಾನಕ್ಕೆ ಹೋಗಿದ್ವಿ. ಲಾಸ್ಟಲ್ಲಿ ಹೋದ್ರೂ ಹೆಂಗೋ ದರ್ಶನ ಮಾಡ್ಕೊಂಡು ಬಂದಿದ್ವಿ. ನಮ್ಮ ಮನೆಯವರಂತೂ ಹೋದ ವರ್ಷ ಥರ ಡಿಲೇ ಮಾಡಿಬಿಡ ಕಣೆ, ಮತ್ತೆ ರಿಕ್ವೆಸ್ಟ್ ಮಾಡಿಕೊಂಡು ದರ್ಶನ ಮಾಡೋದೆಲ್ಲ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಬೇಗ ರೆಡಿಯಾಗು ಅಂತ ಹೇಳಿದ್ರು. ನಮ್ಮ ಲಾಡುನ ಇಟ್ಕೊಂಡು ನಾನು ರೆಡಿಯಾಗೋಷ್ಟೊತ್ತಿಗೆ ಟೈಮ್ ಆಗೇ ಹೋಯ್ತು. ಇವತ್ತೂ ಬೈಕೊಂಡೇ ಕರ್ಕೊಂಡು ಹೋದರು. ಬಟ್ ಆದರೆ ಫಸ್ಟು ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಅದೇ ಥರನೇ ಆಂಜನೇಯ ದೇವಸ್ಥಾನ ಓಪನ್ ಆಗಿತ್ತು. ಹೆಂಗೋ ದರ್ಶನ ಮುಗಿಸ್ಕೊಂಡು ಬಂದ್ವಿ. ದರ್ಶನ ತುಂಬ ಚೆನ್ನಾಗಾಯಿತು. ಆ್ಯಕ್ಚುಲಿ ನ್ಯೂ ಇಯರ್ ಟೈಮಲ್ಲಿ ಹೊರಗಡೆ ಹೋದ್ವಿ ಅಂತ ಹೇಳಿದ್ರೆ ಟ್ರಾಫಿಕ್ದೇ ಒಂದು ದೊಡ್ಡ ಕಿರಿಕಿರಿ. ಮನೆ ಹತ್ರ ಇರೋವಂಥ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರು ಅಟ್ಲೀಸ್ಟ್ ಒಂದು 1/2 hour ತೊಗೊಬಿಡುತ್ತೆ. ನಾವು ಇಲ್ಲೇ ಹತ್ರ ಇದೆ ಎಲ್ಲ, ಬೇಗ ಹೋಗಿ ಬೇಗ ಬರೋಣ ಅಂತ ಅಂದ್ಕೊಂಡ್ವಿ. ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಒಂದು ಅಟೆಂಡೆನ್ಸ್ ಹಾಕಿ ಅವ್ರ ಹತ್ರ ಆಶೀರ್ವಾದ ತಗೊಂಡು ಆ್ಯಸ್ ಯೂಶ್ವಲ್ ಫೋಟೋಸ್ ಎಲ್ಲ ಇಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಬಂದ್ವಿ. ಅದಾದಮೇಲೆ ಸ್ವಲ್ಪ ಶಾಪಿಂಗ್ ಇತ್ತು. ಆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವತ್ತು ಹೆಂಗಿದ್ರು ಡಿಫಾಲ್ಟ್ ಅಲ್ವಾ, ನಾನ್ ವೆಜ್ ತಿನ್ನಬೇಕು ಅಂತ ಹೇಳ್ತಾಯಿದ್ರು ಮನೇಲಿ. ಬಿರಿಯಾನಿ ಕೇಳಿದರು, ಅಮ್ಮ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅಂಗಡಿಗೆಲ್ಲ ಹೋಗಿ ಬರೋಷ್ಟೊತ್ತಿಗೆ ಹೊರಗಡೆನೇ 2:30 ಆಗೋಗ್ಬಿಟ್ಟಿತ್ತು. ಇನ್ನು ಮನೆಗೆ ಬಂದು ಇವರು ಕೇಳಿರೋ ಅಂಥ ಮೆನ್ಯೂ ಪ್ರಿಪೇರ್ ಮಾಡೋಷ್ಟೊತ್ತಿಗೆ ಲಂಚೇ ಇವತ್ತು 4 o'clockವರೆಗೂ ಆಗೋಗ್ಬಿಡ್ತು. ಬಟ್ ಏನಾದರೂ ಸರಿ, ಲೇಟಾದರೂ ಮನೆಯಲ್ಲೇ ನಾವು ಅಡುಗೆ ಮಾಡಿ ತಿನ್ನೋದು ಒಂಥರ ಖುಷಿ ಅಲ್ವಾ. ಮತ್ತು ಅವರು ಕೇಳಿರ್ತಾರಲ್ಲ ಅದನ್ನು ನಾವು ಮಾಡಿಕೊಡೋದ್ರಲ್ಲಿ ಇನ್ನೂ ಒಂಥರ ಖುಷಿ. ನಮ್ಮ ಮನೆಯವ್ರಿಗೆ ಕಬಾಬ್ ಅಂದರೆ ತುಂಬ ಇಷ್ಟ. ನಾನು ಆ್ಯಕ್ಚುಲಿ ಮನೆಯಲ್ಲೇ ಓನಾಗಿ ಮಸಾಲ ಪ್ರಿಪೇರ್ ಮಾಡ್ಕೊಳ್ತೀನಿ. ಅದಕ್ಕೆ ನಾನು ಮಾಡೋ ಅಂಥ ರೆಸಿಪಿನ ಇಲ್ಲಿ ಹಾಕಿದ್ದೀನಿ. ನಿಮಗೂ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಇದನ್ನು ಟ್ರೈ ಮಾಡಿ. 2 ಸ್ಪೂನು ಕಾರ್ನ್ಫ್ಲೋರು ಮತ್ತು 2 ಸ್ಪೂನು ಮೈದಾ, ಆಮೇಲೆ 4 ಸ್ಪೂನು ಅಚ್ಕಾರದ ಪುಡಿ, 1 ಸ್ಪೂನು ಅರಿಶಿಣದ ಪುಡಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು, ಮೊಟ್ಟೆ 1 ಮತ್ತು ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿರೋದನ್ನು ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೀನಿ.
ಈ ಮಸಾಲೆಗೆ ಸ್ವಲ್ಪ ಚಾಟ್ ಮಸಾಲ ಮತ್ತು ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ಬೇಕು. ಇದಕ್ಕೆ ಈಗ ಅರ್ಧ kg ಚಿಕನ್ ಏನಿದೆ ಅದನ್ನು ಬೆರೆಸ್ಕೊಳ್ತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟು ಮ್ಯಾರಿನೇಟ್ ಮಾಡಿ ಇಟ್ಟರೆ ಅಟ್ಲೀಸ್ಟ್ 1 hour ಇದನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಆ್ಯಕ್ಚುಲಿ ನಮಗೆ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ನಾನು 1/2 hour ಮಾತ್ರನೇ ಅದನ್ನು ನೆನೆಸಿದ್ದೆ. ಅಷ್ಟರೊಳಗಡೆ ಬಿರಿಯಾನಿ ರೆಡಿ ಆಗ್ತಿತ್ತು ಅಲ್ವಾ. ಸೊ ಲಾಸ್ಟಲ್ಲಿ ಅದನ್ನು ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಅಂತ ಅಮ್ಮ ಬಿರಿಯಾನಿ ರೆಡಿ ಮಾಡ್ತಾಯಿದ್ರು. ನಮ್ಮ ಮನೆಯವರು ಪಾಪುದ ಜೊತೆ ಆಟಾಡ್ಕೊಂಡಿದ್ರು. ಲಾಡು ಮುದ್ದಾಗಿ ಕಾಣಿಸ್ತಾ ಇದ್ದ ಹೊಸ ಡ್ರೆಸ್ಸಲ್ಲಿ. ಹೊರಗಡೆ ಹೋಗಿ ಬಂದು ಮತ್ತೆ ಅಡುಗೆ ಮಾಡಿ ತಿನ್ನೋಷ್ಟೊತ್ತಿಗೆ ತುಂಬ ಸುಸ್ತಾಗ್ಬಿಡುತ್ತೆ. ಅದು ಒಂಥರ ಹಸಿವು ಜಾಸ್ತಿ ಆಗಿಬಿಟ್ಟಿತ್ತು. ಅಮ್ಮ ಬೇರೆ ಬಿರಿಯಾನಿ ಮಾಡ್ತಿದ್ರಲ್ಲ, ಘಮ ಘಮ ಅಂತ ಇತ್ತು, ಹೊಟ್ಟೆ ಕವ ಕವ ಅಂತ ಇತ್ತು. ಅದು ಕಬಾಬ್ ಮಾಡ್ತಿರೋವಾಗಲೇ ಹಶ್ವಾಗ್ತಾಯಿತ್ತು. ನಮ್ಮ ಮನೆಯವರು ಆಯ್ತೇನೆ ಅಂತ ಕೇಳ್ಕೊಂಡಿದ್ರು. ಸೊ ಹೀಗೆ ಫೈನಲಿ ಕಬಾಬ್ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ಏನೂ ಆ್ಯಡ್ ಮಾಡಲ್ಲ. ಡೀಪ್ ಫ್ರೈ ಮಾಡಿ ಅದು ಗೋಲ್ಡನ್ ಕಲರ್ ಟರ್ನ್ ಆಗೋವರೆಗೂ ಬಿಟ್ಟರೆ ಅದನ್ನು ತೆಗೆದ್ಮೇಲೆ ಅದು ಕಲರ್ಫುಲ್ಲಾಗೆ ಕಾಣಿಸುತ್ತೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು ಕಬಾಬು. ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಆಯಿತು. ಅಮ್ಮ ಮಾಡಿದ ಬಿರಿಯಾನಿ ಜೊತೆ ಈ ಕಬಾಬ್ ಅಂತೂ ಮಸ್ತ್ ಯಮ್ಮಿಯಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡಿದ್ವಿ. ನಮ್ಮ ಅಕ್ಕ ಬಾವ ಮತ್ತು ರಿತ್ವಿಕ್ಕು ಸರ್ಪ್ರೈಸ್ ವಿಸಿಟ್ ಕೊಟ್ಟರು. ಅವ್ರು ಬಂದಿದ್ದು ತುಂಬ ಖುಷಿ ಆಯಿತು. ನಮ್ಮ ಗುಂಡು ರಿತ್ವಿಕ್ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದ. ಮತ್ತು ನಾವು ಮನೆಯವರೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಈ ರೀತಿ ನಮ್ಮ ನ್ಯೂ ಇಯರು ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ನಮ್ಮ 23,000 ಸಬ್ಸ್ಕ್ರೈಬರ್ ಫ್ಯಾಮಿಲಿಗೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ನೀವೆಲ್ಲರೂ ನನಗೆ ಇಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈ ಹೊಸ ವರ್ಷ ನಿಮ್ಮೆಲ್ಲರ ಬಾಳಲ್ಲೂ ಹೊಸ ಹರ್ಷನ ತರಲಿ ಅಂತ ನಾನು ಬಯಸ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗು ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.